ಪರಿಸರ ಅಂದರೆ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ನೆನಪಾಗ್ತಾರೆ. ಸಾಲು ಮರದ ತಿಮ್ಮಕ್ಕ ಗಿಡಗಳನ್ನು ತನ್ನ ಮಕ್ಕಳಂತೆ ಸಾಕಿದ ಪರಿಸರವಾದಿ. ಇಂಥ ವೃಕ್ಷಮಾತೆಯ ಹೆಸರಿನಲ್ಲಿರುವ ಉದ್ಯಾನವನ ಹೇಗಿರಬೇಕು ಹೇಳಿ. ಆದರೆ ಮುರುಡೇಶ್ವರದಲ್ಲಿ ವೃಕ್ಷಮಾತೆಯ ಹೆಸರಿನಲ್ಲಿರುವ ಉದ್ಯಾನವನಕ್ಕೆ ಎಂಥ ದುರ್ಗತಿ ಬಂದಿದೆ ನೋಡಿ. ಒಂದೆಡೆ ಗಿಡಗಂಟಿಗಳ ಮಧ್ಯೆ ಮುಚ್ಚಿ ಹೋದ ವಿಶ್ರಾಂತಿ ತೆಗೆದುಕೊಳ್ಳುವ ಆಸನ, ಇನ್ನೊಂದೆಡೆ ನೀರಿಲ್ಲದ ಶೌಚಾಲಯ, ಮತ್ತೊಂದೆಡೆ ರಶೀದಿ ಕೊಡದೆ ಹಣ ಪಡೆಯುತ್ತಿರುವ ಆರೋಪ. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಮುರುಡೇಶ್ವರ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನದಲ್ಲಿ. ಹೌದು, ಕೋಟಿಗಟ್ಟಲೆ ಹಣ ವೆಚ್ಚ ಮಾಡಿ ಸುಂದರ ಉದ್ಯಾನವನವನ್ನ ಸರ್ಕಾರ ನಿರ್ಮಾಣ ಮಾಡಿ ಪ್ರವಾಸಿಗರ ಮನಸೆಳೆದಿತ್ತು. ಹೂಬಳ್ಳಿ, ಹಚ್ಚ ಹಸಿರಿನ ಸುಂದರ ಪ್ರಕೃತಿಯ ತಾಣ, ಹಕ್ಕಿಗಳ ಚಿಲಿಪಿಲಿ ನಿನಾದ, ವಿಶ್ವ ಪ್ರಸಿದ್ಧ ಮುರುಡೇಶ್ವರದಲ್ಲಿ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನ ನಿರ್ಮಾಣ ಮಾಡಿ ನೋಡುಗರ ಕಣ್ಮನ ಸೆಳೆದಿದ್ರು. ಆದರೆ ಈಗ ನಿರ್ವಹಣೆ ಇಲ್ಲದೆ ಈ ಉದ್ಯಾನವನ ಒಣಗಿ ಬಣಗುಡುತ್ತಿದೆ. ವಿಶ್ವ ಪ್ರಸಿದ್ಧ ಮುರುಡೇಶ್ವರಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಕೆಲ ಸಮಯವನ್ನ ಈ ಉದ್ಯಾನವನದಲ್ಲಿ ಕಳೆಯಲು ಬರುತ್ತಿದ್ರು. ಆದರೆ ಈಗ ಭೇಟಿ ನೀಡುವವರು ಮತ್ತೊಮ್ಮೆ ಈ ಕಡೆ ಕಣ್ಣೆತ್ತಿಯೂ ನೋಡದೇ ಇರುವ ಪರಿಸ್ಥಿತಿ ಬಂದೊದಗಿದೆ. ಸದ್ಯ ಇದು ಹೊನ್ನಾವರ ಅರಣ್ಯ ಇಲಾಖೆ ವಿಭಾಗದ ಮಂಕಿ ವಲಯಕ್ಕೆ ಬರುತ್ತದೆ. 2018ರಲ್ಲಿ ಆಗಿನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್.ವಿ. ದೇಶಪಾಂಡೆಯವರು ಉದ್ಘಾಟನೆಯನ್ನ ಮಾಡಿದ್ರು. ಆದ್ರೀಗ ಉದ್ಯಾನವನಕ್ಕೆ ಭೇಟಿ ನೀಡಿದ ವೇಳೆ ಅದರ ಮುಂಭಾಗದಲ್ಲಿ ಮಾತ್ರ ಸ್ವಚ್ಛಗೊಳಿಸಿದಂತೆ ಕಂಡುಬಂದಿದೆ. ಬಳಿಕ ಮುಂದೆ ಹೋಗುತ್ತಿದ್ದಂತೆ ಹಿಂಭಾಗದಲ್ಲಿ ಗಿಡ ಗಂಟೆಗಳಿಂದ ಕೂಡಿದ್ದು ಯಾವುದೇ ನಿರ್ವಹಣೆ ಇಲ್ಲದಿರುವುದು ಕಂಡುಬಂದಿದೆ. ಇಲ್ಲಿ 2 ಶೌಚಾಲಯದ ವ್ಯವಸ್ಥೆ ಇದ್ದು, ಒಂದು ಉದ್ಯಾನವನದ ಹಿಂಬದಿಯ ಯಾವುದೋ ಮೂಲೆಯಲ್ಲಿ ಇದ್ದು ಬಳಕೆಗೆ ಯೋಗ್ಯವಿಲ್ಲದ ರೀತಿಯಲ್ಲಿ ಶಿಥಿಲ ವ್ಯವಸ್ಥೆಯಲ್ಲಿದೆ. ಇನ್ನೊಂದು ಬಳಕೆಗೆ ಯೋಗ್ಯವಿದ್ದರೂ ಸಹ ಸರಿಯಾಗಿ ನೀರಿನ ವ್ಯವಸ್ಥೆ ಹಾಗೂ ಸ್ವಚ್ಛತೆಯ ನಿರ್ವಹಣೆ ಇಲ್ಲವಾಗಿದೆ. ಉದ್ಯಾನವನದ ಮುಂಭಾಗದಲ್ಲಿರುವ ಸಿಂಗಳಿಕನ ಕಲಾಕೃತಿಯ ಬಾಲ ಮುರಿದು ಬಿದ್ದಿದ್ರೂ ಕೂಡ ಅದನ್ನ ಇನ್ನೂ ತನಕ ಸರಿ ಮಾಡುವ ಮನಸ್ಥಿತಿ ಅಧಿಕಾರಿಗಳಿಗೆ, ಇಲಾಖೆಗೆ ಬಂದಿಲ್ಲ. ಅದಾದ ಬಳಿಕ ನಾಮಕಾವಸ್ಥೆಗೆ ಕೆಲವೊಂದು ಕಡೆ ಗಿಡಗಂಟಿಗಳನ್ನ ಕಡಿದು ಬೆಂಕಿ ಹಾಕಿ ಇಲಾಖೆ ಸ್ವಚ್ಛತೆಯನ್ನು ಹೀಗೂ ಮಾಡಬಹುದೆಂಬ ಪರಿಕಲ್ಪನೆ ನೀಡಿದಂತೆ ಕಂಡುಬಂದಿದೆ. ಇದರ ಜೊತೆಗೆ ಉದ್ಯಾನವನದ ಒಳಗೆ ಬಹುತೇಕ ಕಡೆಗಳಲ್ಲಿ ಆರಂಭದ ದಿನದಲ್ಲಿ ಔಷಧಿ, ಸಸಿ ಮತ್ತು ಇನ್ನಿತರ ಅಪರೂಪದ ಸಸಿಗಳನ್ನ ಹಾಕಿ ಅದಕ್ಕೆ ವ್ಯವಸ್ಥಿತವಾದ ನಾಮಫಲಕವನ್ನ ಅಳವಡಿಸಿದ್ದು, ಆದರೆ ಈಗ ನಾಮಫಲಕವಿದೆ ಹೊರತು ಸಸಿಗಳ ಕಳೆಬರಹಗಳು ಮಾತ್ರ ಸಿಗುತ್ತವೆ. ಮುಖ್ಯವಾಗಿ ಇಲ್ಲಿನ ಅರಣ್ಯ ಇಲಾಖೆಯ ನಿರ್ವಹಣೆ ಏನೂ ಇಲ್ಲವಾಗಿದೆ. ಇನ್ನು ಉದ್ಯಾನವನಕ್ಕೆ ಸ್ಥಳೀಯರು ಹಾಗೂ ಮುರುಡೇಶ್ವರಕ್ಕೆ ಬರುವ ಪ್ರವಾಸಿಗರಿಗೆ ವಿಶ್ರಮಿಸಲು ಅನುಕೂಲವಾಗುವಂತೆ ನಿರ್ಮಿಸಿದ್ದೇನೋ ಸರಿ, ಆದರೆ ಈ ಉದ್ಯಾನವನದ ನಿರ್ವಹಣೆ ಇಲ್ಲದೆ ಬರುವಂತಹ ಜನರ ಸಂಖ್ಯೆಯೂ ಸಹ ತೀರಾ ಕಡಿಮೆಯಾಗಿದೆ. ವ್ಯವಸ್ಥೆಯು ಚೆನ್ನಾಗಿದ್ದರೂ ಜನರು ಬರುವಿಕೆಯೂ ಹೆಚ್ಚಾಗಲಿದ್ದು, ಆದರೆ ಅರಣ್ಯ ಇಲಾಖೆ ಮಾತ್ರ ಇರುವುದರಲ್ಲಿಯೇ ನಿರ್ವಹಣೆ ನಿರ್ಲಕ್ಷಿಸಿಕೊಂಡು ಉದ್ಯಾನವನ ನಡೆಸಿಕೊಂಡು ಹೋಗುತ್ತಿರುವುದಂತೂ ಸತ್ಯ. ಕುಮಟಾ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರ ಅಧ್ಯಕ್ಷ ಆಗ್ನೇಲ್ ರೋಡ್ರಿಗೀಸ್ ಕಳೆದ 3-4 ದಿನದ ಹಿಂದಷ್ಟೇ ಉದ್ಯಾನವನಕ್ಕೆ ಭೇಟಿ ನೀಡಿದ ವೇಳೆ ಇಲ್ಲಿನ ಸಿಸಿಟಿವಿ ಕೂಡ ಕೆಟ್ಟು ಹೋಗಿದೆ. ಅದೇ ರೀತಿ ಬಿಲ್ ರಸೀದಿ ಕೊಡದೆ 20 ರೂಪಾಯಿ ಹಣ ಪಡೆದುಕೊಳ್ಳುತ್ತಿದ್ದಾರೆ. ಕೇಳಿದರೆ ರಸೀದಿ ಕೊಡುವ ಮಷಿನ್ ಕೆಟ್ಟು ಹೋಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಮತ್ತು ಇಲ್ಲಿನ ಶೌಚಾಲಯವಿದ್ದರೂ ಕೂಡ ಅಲ್ಲಿ ನೀರು ಬರುತ್ತಿಲ್ಲ ಎಂದು ಆರೋಪಿಸಿ ಅಧಿಕಾರಿಗಳಿಗೆ ಕರೆ ಮಾಡಿ ಇಲ್ಲಿನ ಅವ್ಯವಸ್ಥೆಯ ಬಗ್ಗೆ ದೂರು ನೀಡಿದ್ದೇವೆ. ಈ ಬಗ್ಗೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇದು ಮುರುಡೇಶ್ವರದ ಇದು ಸಾಲು ಮರದ ತಿಮ್ಮಕ್ಕ ಇದು
ವೃಕ್ಷ ಉದ್ಯಾನವನ ಇಲ್ಲಿ ಏನಾದ್ರು ಕೇಳಿದ್ರೆ ಇಲ್ಲಿ ಮೇಂಟೆನೆನ್ಸ್ ಇಲ್ಲ. ಇಲ್ಲಿ ಇವರು ಅಧಿಕಾರಿಗಳಿಗೆ ಕೇಳಿದ್ರೆ ಅದು ಹಣ ಬಿಡುಗಡೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಹೇಳ್ತಾರೆ. ಎಲ್ಲ ನೋಡಿದ್ರೆ ಒಂದೊಂದು ಟಾಯ್ಲೆಟ್ ಅಂತ ನೀರಿಲ್ಲ, ಮತ್ತು ಅಲ್ಲಿ ಎಲ್ಲ ಕರಡಗಳೆಲ್ಲ ಮುಚ್ಚೋಗಿದೆ, ಒಳಗೆ ದನ ಬರ್ತಾ ಇದೆ. ದನ ಬಂದ್ಕೊಂಡು ಒಂದು ಗಿಡ ಈ ಸಾಲುಮರ ತಿಮ್ಮಕ್ಕ ಹೆಸರಲ್ಲಿ ಒಂದು ಗಿಡ ನೆಡ್ತಾರೆ, ಅದನ್ನು ತಿಂತಾ ಇದೆ. ಇದು ಆದಷ್ಟು ಒಂದು ಕ್ರಮ ತಗೊಳ್ಬೇಕು. ಇಲ್ಲಿ ನೋಡ್ರೆ CC ಕ್ಯಾಮ್ರಾ ಕಟ್ಟಾಗಿ ಬಿದ್ದಿದೆ. ಮತ್ತು ಮೊನ್ನೆ ಅವ್ರು ಹೇಳಿದ್ರು ಒಂದು ಹಾವು ಹಿಡ್ಕೊಂಡು ಹೋಗಿದ್ದಾರೆ. ಈಗೆಲ್ಲ ಈಗ ಮತ್ತು ಹಣ ತಗೊಳ್ತಾರೆ, ಇಲ್ಲಿ ಹಣ ತಗೊಳ್ತಾರೆ, ರಿಸಿಟ್ ಇಲ್ಲ, ಮಿಷಿನ್ ಹಾಳಾಗುತ್ತೆ. ಮಿಷಿನ್ ಹಾಳಾಗಿದೆ, ಏನೇನು ಕೇಳಿದ್ರೆ ರಿಪೇರಿ ಕೊಟ್ಟು ಬರ್ತಾರಂತಾರೆ. ಈಗ ಒಂದಕ್ಕೊಂದು ಈಗ ಇಲ್ಲಿ ಸಬ್ಬು ಹೇಳ್ತಾ ಇದ್ದಾರೆ, ಅವ್ರು ದುಡ್ಡು ಬಿಡುಗಡೆ ಆಗಲ್ಲ ಹೇಳ್ತಾರೆ. ಇದು ಸಾರ್ವಜನಿಕರು ಏನು ಯೂಸ್ ಮಾಡ್ತಾ ಇದ್ದಾರೆ, ಹಣ ತಗೊಳ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಕಾರಣ ಹೇಳ್ತಾರೆ. ಇದು ಆದಷ್ಟು ಬೇಗ ಇದನ್ನು ಸ್ವಚ್ಛತೆ ಮಾಡಿ ಒಂದು ಈ ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕು. ಸುಮ್ಮನೆ ನೀವು ದುಡ್ಡು ತಗೊಂಡು ನೀವು ಅದನ್ನು ರಿಜಿಸ್ಟ್ರಿ ಕೊಡೋದು ಮತ್ತು ಯಾವುದೋ ಒಂದು ವ್ಯವಸ್ಥೆ ಇದೆ ಇಲ್ಲಿ ಹೆಂಗೆ ಬರ್ತಾರೆ. ಹಾಗಾಗಿ ಕೂಡಲೇ ಇದ್ರ ಬಗ್ಗೆ ಒಂದು ಕ್ರಮ ತಗೊಳ್ಬೇಕು. ಕುಮಟಾ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಮಾತನಾಡಿ, ಉದ್ಯಾನವನದ ವ್ಯವಸ್ಥೆಯು ಅಸಮರ್ಪಕವಾಗಿದ್ದು ಜನರು ಕುಳಿತುಕೊಳ್ಳುವ ಆಸನವೆಲ್ಲವೂ ಗಿಡಗಂಟಿಗಳಿಂದ ಮುಚ್ಚಿ ಹೋಗಿವೆ. ಗಿಡಗಂಟಿಗಳು ಬೆಳೆದಿರುವುದರಿಂದ ಜನರಿಗೆ ಆಸನದಲ್ಲಿ ಅಥವಾ ಉದ್ಯಾನವನದಲ್ಲಿ ತಿರುಗಾಡಲು ಜೀವಜಂತುಗಳಾದ ಹಾವು, ಚೇಳುಗಳ ಭಯವು ಎದುರಾಗಲಿದೆ. ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಕಾಲಕಾಲಕ್ಕೆ ನಿರ್ವಹಣೆಯತ್ತ ಅರಣ್ಯ ಇಲಾಖೆ ಮುತುವರ್ಜಿ ವಹಿಸಬೇಕಾಗಿರುವುದು ಅವರ ಜವಾಬ್ದಾರಿಯಾಗಿದೆ ಎಂದಿದ್ದಾರೆ. ಒಟ್ಟಲ್ಲಿ ಪರಿಸರ ಅಂದರೆ ತಕ್ಷಣ ನೆನಪಾಗುವ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕನ ಹೆಸರಿನ ಉದ್ಯಾನವನಕ್ಕೆ ಇಂಥ ದುರ್ಗತಿ ಬಂದಿರುವುದು ನಿಜಕ್ಕೂ ಈ ನಾಡಿನ ದುರಂತವೇ ಸರಿ. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.